ಇವತ್ತು ನಾನು ನಿಮಗೆ ಖೋವಾ ಉಪಯೋಗಿಸ್ಕೊಂಡು ಮನೆಯಲ್ಲಿ ಒಂದು ಕ್ರ್ಯಾಕ್ ಬರ್ದರೆ ಒಡಿದರೆ ಜಾಮೂನ್ನ ಪರ್ಫೆಕ್ಟಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸುಮಾರು ಜನದ ಕಂಪ್ಲೇಂಟ್ ಇರುತ್ತೆ ಜಾಮೂನ್ ಪಾಕ ಹೀರಲ್ಲ ಅಂತ. ನಾನು ಕೊಡೋಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಮನೆಯಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಸಾಫ್ಟ್ ಆಗಿರೋಂಥ ಗುಲಾಬ್ ಜಾಮೂನು ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಎಲ್ಲ ಏನು ಮಾಡ್ತಾರೆ, ಮನೇಲಿ 1 ಸ್ಟ್ರಿಂಗು 2 ಸ್ಟ್ರಿಂಗು ಅಂತ ಸಕ್ಕರೆ ಪಾಕನ ಕುದಿಸ್ಕೊಳ್ತಾರೆ. ಗಂಟೆ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರಲ್ಲ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಮನೆಯಲ್ಲಿ ಖೋವಾ ಉಪಯೋಗಿಸ್ಕೊಂಡು ಸುಲಭವಾಗಿ ಹೇಗೆ ಜಾಮೂನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಜಾಮೂನನ್ನ ರವೆಯಿಂದ ಮಾಡ್ತಾರೆ, ಬ್ರೆಡ್ಡಿಂದ ಮಾಡ್ತಾರೆ, ಇಲ್ಲ ಅಂಗಡಿಯಿಂದ ತೊಗೊಂಬಂದಿರೋಂಥ ಇನ್ಸ್ಟಂಟ್ ಮಿಕ್ಸಿಂದ ಮಾಡ್ತಾರೆ ಮನೇಲಿ. ಇವತ್ತು ನಾನು ನಿಮಗೆ ಖೋವಾ ಉಪಯೋಗಿಸ್ಕೊಂಡು ಮನೆಯಲ್ಲಿ ಒಂದು ಕ್ರ್ಯಾಕ್ ಬರ್ದರೆ ಒಡಿದರೆ ಜಾಮೂನ್ನ ಪರ್ಫೆಕ್ಟಾಗಿ ಈವನ್ ಆಗಿ ಒಂದೇ ಥರ ಕಲರ್ ಬಂದು ಒಳಗಡೆ ಕೂಡ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿರೋಂಥ ಜಾಮೂನು ಆರಾಮಾಗಿ ಮಾಡ್ಕೋಬಹುದು. ನಾನು ಕೊಡೋಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಸಾಫ್ಟ್ ಆಗಿರೋಂಥ ಗುಲಾಬ್ ಜಾಮೂನು ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿಬಿಡಿ. ಬನ್ನಿ ಶುರು ಮಾಡೋಣ ಗುಲಾಬ್ ಜಾಮೂನ್ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1/4 kg ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಆ 1/4 kg ಸಕ್ಕರೆನ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 5 ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ 5 ಕಪ್ಪು. ಆ 5 ಕಪ್ ನೀರನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ನಾವು ನೀರನ್ನ ಕುದಿಸೋಣ. ಸಕ್ಕರೆ ಪೂರ್ತಿ ಕರಗಬೇಕು. ಆ ಸಕ್ಕರೆ ಪೂರ್ತಿ ಕರಗೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡಿರೋಣ. ಮಧ್ಯದಲ್ಲಿ ಒಂದೊಂದು ಸಲ ಕೂಡಿಸ್ಕೊಳ್ಳಿ. ಪೂರ್ತಿ ಸಕ್ಕರೆ ಕರಗೋವರೆಗೂ ಅಟ್ಲೀಸ್ಟ್ ಒಂದು 3-4 ಸಲ ಈ ಥರ ಮಧ್ಯದಲ್ಲಿ ಒಂದೊಂದು ಸಲ ಕೂಡಿಸ್ಕೊತಾ ಇರಬೇಕು. ಸ್ನೇಹಿತರೆ ನೋಡ್ಬೋದು ಸಕ್ಕರೆ ಪೂರ್ತಿ ಕರಗಿದೆ. ಈಗ ಈ ಸಮಯದಲ್ಲಿ ಒಂದು 4 ಏಲಕ್ಕಿನ ನಾನು ಒಂದು ಸಲ ಕಲ್ಲಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕೋತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ನಾವು ಮಾಡ್ತಿರೋದು ಗುಲಾಬ್ ಜಾಮೂನ್ ಅಲ್ವಾ, ಹಾಗಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಅದರ ಜೊತೆಗೆ ಒಂಚೂರು ಕೇಸರಿ ದಳ ಕೂಡ ಹಾಕೋತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಕೇಸರಿ ದಳ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ. ನಿಮ್ಮ ಹತ್ರ ಡ್ರೈಡ್ ರೋಸ್ ಪೆಟಲ್ಸ್ ಇದ್ದರೆ ಅದನ್ನು ಇಲ್ಲಿ ಹಾಕೋಬೋದು. ಸೊ ಇಲ್ಲ ಅಂದರೆ ಒಳ್ಳೆ ಕಂಪನಿದು ರೋಸ್ ವಾಟರ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಒಂದು 2-3 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತು ಕುದಿಯೋದಕ್ಕೆ ಬಿಡಬಾರ್ದು. ಜಾಸ್ತಿ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ಪಾಕ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ. ಸೊ ಆ ರೀತಿ ಆದರೆ ಜಾಮೂನು ಪಾಕನ ಹೀರ್ಕೊಳ್ಳಲ್ಲ. ಸುಮಾರು ಜನದ ಕಂಪ್ಲೇಂಟ್ ಇರುತ್ತೆ ಜಾಮೂನ್ ಪಾಕ ಹೀರಲ್ಲ ಅಂತ. ಎಲ್ಲ ಏನು ಮಾಡ್ತಾರೆ, ಮನೇಲಿ 1 ಸ್ಟ್ರಿಂಗು 2 ಸ್ಟ್ರಿಂಗು ಅಂತ ಸಕ್ಕರೆ ಪಾಕನ ಕುದಿಸ್ಕೊಳ್ತಾರೆ. ಅದು ಗಟ್ಟಿಯಾಗಬಾರ್ದು ಅಂತ ನಿಂಬೆಹಣ್ಣು ಹಿಂಡ್ತಾರೆ. ಸೊ ಅದೆಲ್ಲ ಏನು ಬೇಡ. ಸಕ್ಕರೆ ಪೂರ್ತಿ ಕರಗಿದ ಮೇಲೆ ಏಲಕ್ಕಿ ರೋಸ್ ವಾಟರ್ ಹಾಕೊಂಡ್ಮೇಲೆ 2-3 ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಟ್ಟರೆ ಸಾಕು. ಪಾಕ ನೀರಾಗೇ ಇರಬೇಕು, ಗಟ್ಟಿ ಆಗಬಾರ್ದದು. ಸ್ನೇಹಿತರೆ ಒಂದು 2 ನಿಮಿಷ ನಾನು ನೀರನ್ನ ಕುದಿಸಿದ್ದೀನಿ. ಈಗ ಒಲೆ ಆಫ್ ಮಾಡಿಬಿಡೋಣ. ಒಲೆ ಆಫ್ ಮಾಡಾಗಿದೆ. ಒಂದು ಪ್ಲೇಟ್ ಮುಚ್ಚಿ ಇದನ್ನು ಹಾಗೆ ಇಟ್ಕೊಂಡಿರೋಣ. ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡಿ ಜಾಮೂನ್ಗೆ ಖೋವಾ ಎಲ್ಲ ಮಿಕ್ಸ್ ಮಾಡಬೇಕಲ್ಲ, ಅದನ್ನು ಪ್ರೋಸೆಸ್ಸು ಸ್ಟಾರ್ಟ್ ಮಾಡೋಣ. ಜಾಮೂನು ಕಲಿಸೋದಕ್ಕೆ ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾನು 400 ಗ್ರಾಮ್ ಆಗೋಷ್ಟು ಖೋವಾ ತೊಗೊಂಡಿದ್ದೀನಿ. ನಂದಿನಿ ಖೋವಾ ಸಿಗುತ್ತೆ, ಒಂದು ಪ್ಯಾಕೆಟ್ 200 ಗ್ರಾಮ್ ಬರುತ್ತೆ. ಸೊ ನಾನು ಆ ಪ್ಯಾಕೆಟ್ನ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಆ 2 ಪ್ಯಾಕೆಟ್ ಖೋವಾನ ಇಲ್ಲೇ ಹಾಕೋತಾ ಇದ್ದೀನಿ. ನೋಡಿ, ಕೈನ ಈ ಪೋರ್ಷನ್ ಏನಿರುತ್ತಲ್ಲ, ಈ ಪೋರ್ಷನ್ನಿಂದ ಖೋವಾನ ಸ್ವಲ್ಪನೇ ತೊಗೊಂಡು ಈ ರೀತಿ ಉಜ್ಕೊಂಡು ಬರಬೇಕು. ಈ ರೀತಿ ಮಾಡೋದ್ರಿಂದ ಖೋವಾ ಸಾಫ್ಟ್ ಆ್ಯಂಡ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. 10-15 ನಿಮಿಷ ಆದರೂ ಟೈಮ್ ತೊಗೊಳುತ್ತೆ ಇದು ಮಾಡೋದಕ್ಕೆ. ಇದನ್ನು ಈ ರೀತಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ಜಾಮೂನಲ್ಲಿ ಕ್ರ್ಯಾಕ್ ಬಿಡೋದಾಗಲಿ ಅಥವಾ ಕರಿಯುವಾಗ ಅದರ ಒಡೆದೋಗೋದಾಗಲಿ ಆಗೋದಿಲ್ಲ. ಖೋವಾನಲ್ಲಿ ನೋಡಿ ಈ ಥರ ಗ್ರೈನಿ ಟೆಕ್ಸ್ಚರ್ ಇರುತ್ತೆ. ಆ ಟೆಕ್ಸ್ಚರು ಹೋಗಬೇಕದು. ಆ ಟೆಕ್ಸ್ಚರೆಲ್ಲ ಹೋಗಿ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಬೇಕು. ಅದಕ್ಕೆ ಈ ಪ್ರೋಸೆಸ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಗುಲಾಬ್ ಜಾಮೂನು ತುಂಬ ಸಾಫ್ಟಾಗಿರುತ್ತೆ ಮತ್ತು ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡ್ಬೋದು ಪೂರ್ತಿ ನಾದ್ಕೊಂಡಿದ್ದೀನಿ ನಾನು ಖೋವಾನ. ಒಳ್ಳೆ ಬೆಣ್ಣೆ ಇದ್ದಂಗಿದೆ ಇವಾಗ ಖೋವಾ.
ಈಗ ಇದಕ್ಕೆ ಒಂದು 100 ಗ್ರಾಮ್ ಹೋಮ್ ಮೇಡ್ ಪನ್ನೀರು ನಾನು ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋಂಥ ಪನ್ನೀರ್, ಇದು ಅಂಗಡಿಯಿಂದ ತಂದಿದ್ದಲ್ಲ. ಈ ಪನ್ನೀರ್ನೂ ಕೂಡ ಸ್ವಲ್ಪನೇ ತೊಗೊಂಡು ಕೋವಾನ ಹೇಗೆ ಸ್ಮೂತ್ ಮಾಡ್ಕೊಂಡ್ವಲ್ಲ ಅದೇ ಥರ ಮಾಡ್ಕೋಬೇಕು. ಮಾಡ್ತಾ ಹಾಗೇ ಆ ಕೋವಾ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪ್ರೋಸೆಸ್ಸು ಪೂರ್ತಿ ಮುಗಿಯೋದಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ 1/4 ಗಂಟೆಯಿಂದ 20 ನಿಮಿಷ ಖಂಡಿತ ತಗೊಳ್ಳುತ್ತೆ. ಸೊ ಪೇಷನ್ಸ್ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು. ಈ ಪ್ರೋಸೆಸ್ ಒಂದು ನೀಟಾಗಿ ಕರೆಕ್ಟಾಗಿ ಆಯಿತು ಅಂತಂದರೆ ನಾವು ಮಾಡೋವಂಥ ಜಾಮೂನು ಸ್ಮೂತಾಗಿ ಪರ್ಫೆಕ್ಟಾಗಿರುತ್ತೆ. ಸ್ನೇಹಿತರೆ, ಪನ್ನೀರ್ನೂ ಕೂಡ ಖೋವಾ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದೆ, ನೋಡ್ಬೋದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಖೋವಾ ಪನ್ನೀರ್ ಮಿಕ್ಸ್ಚರ್ ಏನಿದೆ ನಾವು ಕಲಿಸಿರೋದು ತುಂಬ ಸ್ಟಿಕ್ಕಿ ಇದೆ, ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಅಂಟ್ಕೊಳ್ಳೋದೆಲ್ಲ ಹೋಗಬೇಕು, ಅಂಟ್ಕೊಳ್ಳೋದೆಲ್ಲ ಹೋಗಿ ಒಳ್ಳೆ ಬೈಂಡಿಂಗ್ ಬರಬೇಕು. ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ, 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಅದೇ ರೀತಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಒಂದು ಸಲ ಚೆಕ್ ಮಾಡಿ, ಇನ್ನೂ ಕೈಗೆ ಅಂಟ್ಕೋತಾ ಇದೆ ಅಂತಂದರೆ ಇನ್ನೂ ಸ್ವಲ್ಪ ಮೈದಾ ಹಾಕ್ಕೋಬೋದು, ತೊಂದರೆ ಇಲ್ಲ. ಎಲ್ಲಿವರೆಗೂ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಸ್ವಲ್ಪನೇ 1 ಸ್ಪೂನೇ ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೆ, ಈಗ 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಟೋಟಲಾಗಿ ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಮಿಕ್ಸ್ ಮಾಡಿರೋದು. ಕೈಗೆ ನೋಡಿ ಈಗ ಸ್ವಲ್ಪನೂ ಅಂಟ್ಕೋತಾ ಇಲ್ಲ. ಈ ಸಮಯದಲ್ಲಿ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟು ಅಡುಗೆ ಸೋಡಾ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. ಜಾಮೂನು ಸಾಫ್ಟಾಗಿ ಫ್ಲಫಿಯಾಗಿ ಬರಬೇಕು ಅಂದರೆ ಸೋಡಾ ತುಂಬ ಇಂಪಾರ್ಟೆಂಟು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಾನು. ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಸೋಡಾ ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಹಿಟ್ಟನ್ನು ಒಂದು ಕವರ್ನ ತೊಗೊಂಡು ಅದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಒಂದು 1/4 ಗಂಟೆ ಆಗೋಷ್ಟು ಇದು ರೆಸ್ಟ್ ಮಾಡಬೇಕು. ಯಾಕಂದರೆ ಮೈದಾ ಹಾಕಿದ್ವಲ್ಲ ಹಸಿ ಇರುತ್ತೆ, ಹಿಟ್ಟು ಜೊತೆ ಚೆನ್ನಾಗಿ ಅದು ಬೆರಿಬೇಕು. ಜೊತೆಗೆ ಸ್ವಲ್ಪ ಸೋಡಾ ಹಾಕಿದ್ವಲ್ಲ ಅದು ಹಿಟ್ಟು ಜೊತೆ ಚೆನ್ನಾಗಿ ಬೆರಿಬೇಕು. ಹಾಗಾಗಿ ಕವರ್ ಸುತ್ತಿ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಕವರ್ ಇಲ್ಲ ಅಂದರೆ ಒಂದು ಬೌಲಲ್ಲಿ ಹಾಕಿ ಪ್ಲೇಟ್ ಮುಚ್ಚಿ ಕೂಡ ಇಡ್ಬೋದು. ನಾನಿಲ್ಲಿ ಕವರ್ ಹಾಕಿ ಇಟ್ಟಿದ್ದೀನಿ. ಮೈದಾ ಹಿಟ್ಟು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಹಾಕ್ಬಿಟ್ರೆ ಜಾಮೂನು ಗಟ್ಟಿಯಾಗುತ್ತೆ, ಕ್ರ್ಯಾಕ್ ಬಿಡುತ್ತೆ, ಇಲ್ಲ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 1 ಸ್ಪೂನೇ ನೋಡಿಕೊಂಡು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಟಾಪ್ ಮಾಡಿಬಿಡಿ. ಸ್ನೇಹಿತರೆ, ಒಂದು 10 ನಿಮಿಷ ರೆಸ್ಟ್ಗೆ ಅಂತ ಬಿಟ್ಟಿದ್ದೆ. ಈಗ ಓಪನ್ ಮಾಡೋಣ. ಇದನ್ನು ಮತ್ತೆ ಒಂದು ಸಲ ನಾದ್ಕೊಳ್ಳೋಣ. ನೋಡಿ, ಅವಾಗ ಎಷ್ಟು ಅಂಟ್ತಾ ಇತ್ತು, ಈಗ ನೋಡಿ ಸ್ವಲ್ಪನೂ ಅಂಟ್ತಾ ಇಲ್ಲ ಕೈಗೆ. ಸೊ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಉಂಡೆ ಮಾಡೋಕ್ಕೆ ನೋಡಿ ಬರುತ್ತಾ ಅಂತ. ಒಂದು ಕ್ರ್ಯಾಕ್ ಇಲ್ದರೆ ಉಂಡೆ ಆಗಬೇಕದು. ನೋಡಿ, ಎಲ್ಲೂ ಸಹ ಕ್ರ್ಯಾಕ್ ಬಿಟ್ಟಿಲ್ಲ. ಸೊ ಈ ರೀತಿ ಆದರೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ. ಸೊ ಈಗ ಒಂದೊಂದನ್ನೇ ನಾವು ಉಂಡೆ ಮಾಡ್ಕೊಂಬಿಡೋಣ. ಸರ್ಕಲ್ ಶೇಪಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲ ಸಿಲಿಂಡ್ರಿಕಲ್ ಶೇಪು ಉದ್ದುದ್ದಕ್ಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಕೋಬೋದು ಶೇಪು. ತುಂಬ ದಪ್ಪ ತಗೊಳಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಇದನ್ನು ಕರೆದ್ಬಿಟ್ಟು ಪಾಕದಲ್ಲಿ ಹಾಕ್ತೀವಲ್ಲ, ರೆಸ್ಟ್ ಮಾಡೋಕ್ಕೆ ಬಿಟ್ಟಾಗ ಇದು ಸೈಜು ಡಬಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಇರಲಿ, ತಿನ್ನೋ ಟೈಮ್ಗೆ ಅದು ಕರೆಕ್ಟಾಗಿರುತ್ತೆ. ಸ್ವಲ್ಪ ಪ್ರೆಸ್ ಮಾಡ್ತಾ ಪ್ರೆಷರ್ ಕೊಟ್ಟು ಹಾಗೆಯೇ ಅದನ್ನು ಶೇಪ್ಗೆ ತೊಗೋಬೇಕು. ಒಂದು ಕ್ರ್ಯಾಕೂ ಎಲ್ಲೂ ಸಿಗಬಾರ್ದು, ಎಲ್ಲೂ ಇರೋದಿಲ್ಲ ಒಂದು ಕ್ರ್ಯಾಕೂ. ಆ ರೀತಿ ಇದ್ದರೆ ಹಿಟ್ಟು ಪರ್ಫೆಕ್ಟಾಗಿದೆ ಅಂತ. ಸೊ ಇದೇ ರೀತಿ ಪ್ರತಿಯೊಂದನ್ನು ನಾವು ಉಂಡೆ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ನೋಡ್ಬೋದು ಜಾಮೂನನ್ನು ಉಂಡೆ ಮಾಡಿದ್ದಾಗಿದೆ. ಒಂದು ಜಾಮೂನಲ್ಲೂ ಒಂದು ಕೂಡ ಕ್ರ್ಯಾಕ್ ಇಲ್ಲ, ಆ ರೀತಿ ಚೆನ್ನಾಗಿ ಬಂದಿದೆ. ನೀವು ಉಂಡೆ ಮಾಡ್ಕೊಳ್ಳುವಾಗ ಹಿಟ್ಟೇನಾದರೂ ಗಟ್ಟಿಯಾಗಿದೆ ಇಲ್ಲ ಕ್ರ್ಯಾಕ್ ಬರ್ತಾ ಇದೆ ಅಂತ ಅನಿಸಿದ್ರೆ ಒಂದು 1/4 ಚಮಚ ಆಗೋಷ್ಟು ನೀರು ಹಾಕೋಬೋದು, ಇಲ್ಲ ಹಾಲು ಹಾಕೋಬೋದು, ಇಲ್ಲಾಂದರೆ ರೋಸ್ ವಾಟರ್ ಇದ್ದಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಮತ್ತೆ ಉಂಡೆ ಕಟ್ಟಕ್ಕೆ ಟ್ರೈ ಮಾಡಿ. ಮತ್ತೆ ಕ್ರ್ಯಾಕ್ ಬರ್ತಿದ್ರೆ ಮತ್ತೆ ಹಾಕ್ಕೊಳ್ಳಿ. ಯಾಕಂದರೆ ಉಂಡೆ ಕಟ್ಟುವಾಗ ಒಂದು ಕೂಡ ಕ್ರ್ಯಾಕ್ ಬರಬಾರ್ದು. ಜಾಮೂನೆಲ್ಲ ಪೂರ್ತಿ ಉಂಡೆ ಕಟ್ಟಿದ್ದಾಗಿದೆ. ಇದು ಡ್ರೈ ಆಗಬಾರ್ದು ಅಂತ ಹೇಳಿ ಒಂದು ಒದ್ದೆ ಬಟ್ಟೆ ಹಾಕ್ತಾ ಇದ್ದೀನಿ ಇದಕ್ಕೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡಿರೋಣ, ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ, ಜಾಮೂನ್ನ ಫ್ರೈ ಮಾಡೋಕ್ಕೆ ಶುರು ಮಾಡೋಣ. ಈಗ ಜಾಮೂನ್ ಕರಿಯೋಕ್ಕೆ ಮುಂಚೆ ನಾವು ಪಾಕ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ನಾವು ಮುಟ್ಟಿದ್ರೆ ಪಾಕ ಬಿಸಿ ಇರಬಾರ್ದು,
ಲೂಕ್ ವಾರ್ಮ್ ಆಗಿರಬೇಕು. ಸೊ ತುಂಬ ಬಿಸಿ ಇದ್ರೂ ಜಾಮೂನು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತಣ್ಣಗಾಗಿದ್ದರೆ ಜಾಮೂನು ಪಾಕನ ಹೀರ್ಕೊಳ್ಳಲ್ಲ. ಹಾಗಾಗಿ ಲೂಕ್ ವಾರ್ಮ್, ಮುಟ್ಟಿದ್ರೆ ಬಿಸಿ ಆಗಬಾರ್ದು, ಬಟ್ ಟಚ್ ಮಾಡೋಂಗಿರಬೇಕು. ಸೊ ಈಗ ಪರ್ಫೆಕ್ಟ್ ಆಗಿದೆ. ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಜಾಮೂನ್ನ ಕರಿಯೋದಕ್ಕೆ ಶುರು ಮಾಡ್ಕೊಳ್ಳೋಣ. ಸ್ನೇಹಿತರೆ, ಎಣ್ಣೆ ಕಾದಿದೆಯಾ ಒಂದ್ಸಲ ಚೆಕ್ ಮಾಡೋಣ. ಚೆಕ್ ಮಾಡೋದು ಹೇಗೆ ಅಂದರೆ, ನಾವು ಜಾಮೂನ್ ಏನು ಕಲಿಸಿದ್ವಲ್ಲ ಅದರಲ್ಲಿ ಒಂದು ಚಿಕ್ಕ ಪೀಸ್ ತೊಗೊಳ್ಳಿ, ಎಣ್ಣೆಗೆ ಹಾಕಿ ನಿಧಾನಕ್ಕೆ ಬಬಲ್ಸು ಸ್ಟಾರ್ಟ್ ಆಗಬೇಕದ್ರಲ್ಲಿ, ಮತ್ತು ಮೇಲ್ಗಡೆ ತೇಲ್ಕೊಂಬರಬೇಕು. ಸೊ ಈ ರೀತಿ ಆದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಈಗ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಎಣ್ಣೆನ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡ್ತಾ ಮಾಡ್ತಾ ಹಾಗೆ ಒಂದೊಂದೇ ಜಾಮೂನ್ನ ನಿಧಾನಕ್ಕೆ ಹಾಕೋತಾ ಇದ್ದೀನಿ. ಟರ್ನ್ ಮಾಡೋದೇನಕ್ಕೆ ಅಂದರೆ ಜಾಮೂನು ಕೆಳಗಡೆ ಹೋಗಿ ಸೆಟಲ್ ಆಗಬಾರ್ದು, ಅದಕ್ಕೋಸ್ಕರ ಟರ್ನ್ ಮಾಡೋದು. ಮತ್ತು ಇನ್ನೊಂದೇನು ಅಂದರೆ, ಟರ್ನ್ ಆಗ್ತಾಯಿದ್ರೆ ಈವನ್ನಾಗಿ ಒಂದೇ ಥರ ಫ್ರೈ ಆಗುತ್ತೆ ಜಾಮೂನು, ಕಲರು ಒಂದೇ ಥರ ಬರುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಎಣ್ಣೆನ ತಿರುಗಿಸ್ತಾ ಇರೋದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಜಾಮೂನ್ನ ಫ್ರೈ ಮಾಡಿ, ಇಲ್ಲಾಂದರೆ ಜಾಮೂನು ಕಲರ್ ಬೇಗ ಚೇಂಜ್ ಆಗೋಗುತ್ತೆ, ಒಳಗಡೆ ಬೆಂದಿರೋಲ್ಲ, ಗಂಟಾಗುತ್ತೆ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರಲ್ಲ, ಅದು ಇದಕ್ಕೆ ಆಗೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಆಚೆ ಕಡೆ ಕಲರ್ ಚೇಂಜ್ ಆಗೋಗುತ್ತೆ, ಒಳಗಡೆ ಫ್ರೈ ಆಗಿರಲ್ಲ, ಆ ಗಂಟು ಹಾಗಾಗಿ ಉಳಿದಿರುತ್ತೆ. ಸ್ನೇಹಿತರೆ, ಜಾಮೂನೆಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ. ಈಗ ಇದನ್ನು ತಗೊಂಡು ಡೈರೆಕ್ಟಾಗಿ ನಾವು ಪಾಕಕ್ಕೆ ಹಾಕೊಂಬಿಡ್ಬೇಕು. ನಾನು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಹಾಕ್ತೀನಿ ಅಂತಂದರೆ ಪಾಕ ಹೀರ್ಕೊಳ್ಳಲ್ಲ, ಹಾಗಾಗಿ ತಕ್ಷಣವೇ ಹಾಕೊಂಬಿಡ್ಬೇಕು. ನಾವು ಇದೇ ರೀತಿ ಎಲ್ಲ ಜಾಮೂನನ್ನು ಒಂದು ಫ್ರೈ ಮಾಡಿಕೊಂಡು ಪಾಕಕ್ಕೆ ಹಾಕೊಂಬಿಡೋಣ. ಸ್ನೇಹಿತರೆ, ನೋಡಿದ್ರಲ್ಲ ಖೋವಾ ಜಾಮೂನ್ ರೆಸಿಪಿ ಬಹಳ ಅದ್ಭುತವಾಗಿ ಬಂದಿದೆ. ಒಂದು ಜಾಮೂನು ಕ್ರ್ಯಾಕ್ ಆಗಲಿಲ್ಲ, ಒಂದೂ ಹೊಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ ಮಾತ್ರ. ಈಗ ನಿಮಗೆ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ, ಒಳಗಡೆ ಬೆಂದಿದೆಯಾ ಹೇಗೆ ಅಂತ ನೋಡಿ. ಬಹಳ ಅದ್ಭುತವಾಗಿ ಬಂದಿದೆ, ಒಳಗಡೆ ಕೂಡ ಪರ್ಫೆಕ್ಟಾಗಿ ಬೆಂದಿದೆ, ಮುಟ್ಟಿದ್ರೆ ಮುರಿದೋಗೋ ಥರ ಇದೆ, ಅಷ್ಟು ಸಾಫ್ಟಾಗಿ ಜಾಮೂನು ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನೇ ಒಂದು ಸಲ ಬಾಯಿಗೆ ಹಾಕೊಂಡು ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ಸೂಪರ್, ಬಾಯಲ್ಲಿ ಹಾಕಿದ್ರೆ ಕರಗೋಗುತ್ತೆ ಆ ರೀತಿ ಇದೆ ಜಾಮೂನು, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ಖೋವಾ ಜಾಮೂನ್ ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮನೆಯವರೆಲ್ಲ ಸೇರಿ ಒಂದು ಸಲ ಈ ಜಾಮೂನ್ನ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.